ಸಾಂಪ್ರದಾಯಿಕ ಕಲೆ ಮತ್ತು ಕುಶಲಕರ್ಮಿಗಳ ಬದುಕು ಹಸನಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಫಲಾನುಭವಿಗಳಿಗೆ ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಕೋಲಾರದಲ್ಲಿಂದು ಸಂಸದ ಮಲ್ಲೇಶ್ ಬಾಬು ಚಾಲನೆ ನೀಡಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ಅಂಚೆ ಕಚೇರಿ ಹಿರಿಯ ಅಧೀಕ್ಷಕ ವಿಎಸ್ಎಲ್ ನರಸಿಂಹರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಲ್ಲೇಶ್ ಬಾಬು ಬಡಗಿ, ಕುಂಬಾರ, ಕಮ್ಮಾರಿಕೆಯಂತಹ 18 ಕುಲ ಕಸುಬುಗಳಲ್ಲಿ ತೊಡಗಿರುವ ಜನರಿಗೆ ಆರ್ಥಿಕ ನೆರವು ನೀಡುವ ಜೊತೆಗೆ ಅವರನ್ನು ಸಬಲೀಕರಣ ಮಾಡುವ ಉದ್ದೇಶದಿಂದ ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದು, ಇದಕ್ಕಾಗಿ 13,000 ಕೋಟಿ ರೂಪಾಯಿ ವಿನಿಯೋಗ ಮಾಡುತ್ತಿದೆ. ಇದರ ಸೌಲಭ್ಯಗಳನ್ನು ಪಡೆದುಕೊಂಡು ಕುಶಲಕರ್ಮಿಗಳು ಮುಂದೆ ಬರಬೇಕು ಎಂದರು. ಅವ್ರ ಕುಲಕಸುಬು ಇಲ್ಲಂದ್ರೆ ಅವರ ವೃತ್ತಿ ಯಾವುದು ಚೆನ್ನಾಗಿ ಆಗಬೇಕು ಅಂತ ಯೋಚನೆ ಮಾಡಿದ್ರು. ಅದನ್ನ ಈ ಪೋಸ್ಟ್ ಆಫೀಸ್ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತಾ ಇದ್ದೀರೋ ನಿಮ್ಮ ಸಹಕಾರನೂ ಬಹಳ ಚೆನ್ನಾಗಿದೆ. ದೂರದರ್ಶನದೊಂದಿಗೆ ಫಲಾನುಭವಿ ಸಂಧ್ಯಾ, ಪಿಎಂ ವಿಶ್ವಕರ್ಮ ಯೋಜನೆಯಿಂದ ಆರ್ಥಿಕವಾಗಿ ಸಹಾಯವಾಗಿದೆ. ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಲು ಪೂರಕವಾಗಿದ್ದು, ಟೈಲರಿಂಗ್ ತರಬೇತಿ ನೀಡಿ ಪ್ರತಿದಿನ 500 ರೂಪಾಯಿ ಭತ್ಯೆ ನೀಡಿ ತರಬೇತಿ ನೀಡಲಾಗಿತ್ತು ಎಂದರು. ಹೆಣ್ಮಕ್ಳಿಗೆ ಉಪಯೋಗ ಆಗಿದೆ. ಮತ್ತೆ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಮನೆಯಲ್ಲೇ ಎಲ್ಲ ಮಕ್ಕಳನ್ನ ನೋಡ್ಕೊಂಡು ಹೊರಗಡೆ ಹೋಗಿ ದುಡಿಯೋದು ತುಂಬಾ ಕಷ್ಟ ಇದೆ. ಸೊ ಈ ಯೋಜನೆಯಿಂದ ಹೆಣ್ಮಕ್ಳಿಗೆ, ಸುಮಾರಷ್ಟು ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಉಪಯೋಗ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮತ್ತೋರ್ವ ಫಲಾನುಭವಿ ಸುಷ್ಮಾ, ಪಿಎಂ ವಿಶ್ವಕರ್ಮ ಯೋಜನೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಇದರಲ್ಲಿ ಉತ್ತಮವಾಗಿ ನಾವು ಅಭಿವೃದ್ಧಿಯನ್ನು ಒಂದು ನಮ್ಮದೇ ಆದಂಥ ಒಂದು ಏನು ಕೌಶಲ್ಯವನ್ನು ನಾವು ಅಭಿವೃದ್ಧಿಪಡಿಸ್ಕೋಬಹುದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೋರ್ವ ಫಲಾನುಭವಿ ಅರುಣ, ಕೌಶಲ್ಯ ಅಭಿವೃದ್ಧಿ ಹೆಚ್ಚಿಸುವ ಜೊತೆಗೆ ಸಲಕರಣೆಗಳನ್ನು ನೀಡಿ ತರಬೇತಿ ಪಡೆದ ಕೆಲಸದಲ್ಲಿ ಉದ್ಯೋಗ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದು ಹೇಳಿದರು. ಮತ್ತೆ ಬ್ಯಾಂಕ್ ಲೋನ್ಗೆಲ್ಲ ಅಪ್ಲೈ ಮಾಡಿದ್ವಿ. ಈಗ ನಮಗೆ ಟೂಲ್ ಕಿಟ್ಟು ಬಂದಿದೆ. ಇದರಿಂದ ನಮಗೆ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ನಮಗೆ ಉಪಯೋಗ ಆಗ್ತಾ ಇದೆ ಸರ್. ಇವತ್ತು ನಮಗೆ ಟೂಲ್ ಕಿಟ್ಟು ನಾನು ತಗೊಂಡೆ, ನಾನು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮಂಥ ಹೆಣ್ಮಕ್ಳು ಎಷ್ಟೋ ಜನ ಟೈಲರಿಂಗಿಂದ ಮನೆಯಲ್ಲೇ ನಾವು ಎಷ್ಟೋ ದುಡಿಬೋದು. ವಿಎಲ್ಎನ್ ನರಸಿಂಹರಾವ್, ಪಿಎಂ ವಿಶ್ವಕರ್ಮ ಯೋಜನೆಯ ಟೂಲ್ ಕಿಟ್ಗಳನ್ನು ಉತ್ಪಾದನಾ ಘಟಕದಿಂದ ಫಲಾನುಭವಿಗಳಿಗೆ ತಲುಪಿಸುವ ತನಕ ಅಂಚೆ ಇಲಾಖೆ ಕೆಲಸ ಮಾಡುತ್ತಿದೆ ಎಂದರು. To the correct beneficiary by following the prescribed procedure, that is OTP based delivery. So far in Kolar division we have delivered 35,000 kits, I think, which is the highest number in Karnataka state. ಇಂಚರ ಗೋವಿಂದರಾಜು, 2023-24ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದ್ದು, ಕೋಲಾರ ಜಿಲ್ಲೆಯಲ್ಲಿ 35,000 ಫಲಾನುಭವಿಗಳು ಇದರ ಲಾಭ ಪಡೆದಿದ್ದಾರೆ. ಇನ್ನಷ್ಟು ಮಂದಿ ಸೌಲಭ್ಯ ಪಡೆಯುವಂತಾಗಬೇಕು ಎಂದು ತಿಳಿಸಿದರು. ಸಾರಿ ಇದರ ಬಗ್ಗೆ ಚರ್ಚೆ ಆಗಿದೆ. ಈಗ 2023ರ ಅವಧಿಯಲ್ಲಿ ಏನು ಈ ಬೆನಿಫಿಷಿಯರೀಸ್ಗೆ ಸೆಲೆಕ್ಟ್ ಮಾಡಿದ್ದಾರೆ, 35,000 ಕಿಟ್ಟು ಅತಿ ಹೆಚ್ಚು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗಿದೆ ಅನ್ನೋದನ್ನು ನಮ್ಮ ಅಧಿಕಾರಿ ವರ್ಗಗಳು ಹೇಳ್ತಿದ್ದಾರೆ.